ಆತ್ಮೀಯರೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಭಾರತ ಪ್ರಾಚೀನ ಇತಿಹಾಸ ಈ ಮಾಲಿಕೆಯಡಿಯಲ್ಲಿ ಸಂಚಿಕೆ 2 ಇದು ಶಿಲಾಯುಗ ಮತ್ತು ಲೋಹಯುಗಗಳ ಸಂಸ್ಕೃತಿ. ಕೆಲವು ಇತಿಹಾಸಕಾರರು ಹಿಮಾಲಯದ ಶಿವಾಲಿಕ್ ಗುಡ್ಡಗಳೇ ಮಾನವನು ವಾಸಿಸಿದ ಪ್ರಥಮ ತಾಣಗಳೆಂದು ಮತ್ತು ಕೆಲವು ದಕ್ಷಿಣ ಭಾರತದ ದಂಡಕಾರಣ್ಯ ಅಂದರೆ ಕರ್ನಾಟಕದ ಭಾಗ ವಾಸಸ್ಥಾನವೆಂದು ನಂಬುತ್ತಾರೆ. ಹಳೆಯ ಶಿಲಾಯುಗ ಪಾಲಿಯೋಲಿಥಿಕ್ ಏಜ್. ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂದರೆ ಶಿಲೆ ಎಂಬ ಗ್ರೀಕ್ ಪದಗಳಿಂದ ಹುಟ್ಟಿದೆ. ಪಾಲಿಯೋಲಿಥಿಕ್ ಅಂದರೆ ಹಳೆಯ ಶಿಲೆ. ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದೆ ಇವರುಗಳು ಒರಟಾದ ಬೆಂಚು ಕಲ್ಲುಗಳನ್ನು ಬಳಸುತ್ತಿದ್ದರಿಂದ ಕ್ವಾರ್ಟ್ಜೈಟ್ ಮೆನ್ ಎಂದು ಅಂದರೆ ಬೆಣಚುಕಲ್ಲಿನ ಮಾನವ ಕರೆದ್ರಂತೆ. ಇದು ಪಾಕಿಸ್ತಾನದ ಸೋಹಾನ್ ನದಿ ಬಯಲಿನಲ್ಲಿ ಆರಂಭವಾಗಿದ್ದರಿಂದ ಸೋಹಾನ್ ಉದ್ಯಮ ಅಂತ ಕರೆದರು. ನರ್ಮದಾ ತುಂಗಭದ್ರಾ ಕಣಿವೆಗಳು, ಭೋಪಾಲ್, ಛೋಟಾ ನಾಗಪುರ ಪ್ರದೇಶಗಳು, ಕರ್ನೂಲ್, ಯುಪಿಯ ಬೇಲಾನ್ ಗುಹೆಗಳು, ಬೆಳಗಾವಿ ಘಟಪ್ರಭಾ ಕಣಿವೆ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ಬಳಿ ಇದರ ತಾಣಗಳಿವೆ. ನಿಗ್ರಿಟೋ ಅಂದರೆ ನೀಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದು ಲೋಹದ ಬಳಕೆ, ಮಡಕೆಗಳ ಬಳಕೆ ಗೊತ್ತಿರಲಿಲ್ಲ. ಭೂಮಿಯ ಉಗಮ 460 ಕೋಟಿ ವರ್ಷಗಳ ಹಿಂದೆ. ಆಧುನಿಕ ಮಾನವನ ಉಗಮ 1,15,000 ವರ್ಷಗಳ ಹಿಂದೆ. ದಕ್ಷಿಣ ಆಫ್ರಿಕಾದಲ್ಲಿರುವಂಥವರಿಗೆ ಹೋಮೋಸೇಪಿಯನ್, ಮಾನವನ ವೈಜ್ಞಾನಿಕ ಹೆಸರೇ ಹೋಮೋಸೇಪಿಯನ್. ಕೃಷಿ ಪ್ರಾರಂಭವಾದ ಕಾಲ ಯಾವಾಗಂದರೆ ಸುಮಾರು 8,000 ವರ್ಷಗಳ ಹಿಂದೆ. ನಗರಗಳ ಉಗಮ 4,000 ವರ್ಷಗಳ ಹಿಂದೆ. ತಾಮ್ರ ಯುಗವು ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದಿದೆ. ಕಂಚನ್ನು ಸಹ ಈ ಯುಗದ ಕೊನೆಯಲ್ಲಿ ಬಳಸಲಾಯಿತು. ಕಬ್ಬಿಣ ಯುಗ. ತಾಮ್ರ ಮತ್ತು ಕಂಚಿನ ಲೋಹಗಳ ಬದಲಾಗಿ ಕಬ್ಬಿಣವನ್ನು ಬಳಸಲಾಯಿತು. ಇಲ್ಲಿ BC ಅಂದರೆ ಬಿಫೋರ್ ಕ್ರೈಸ್ಟ್, ಕ್ರಿಸ್ತಪೂರ್ವ. AD ಅಂದರೆ ಆನೋ ದೋಮಿನೋ ಅಂದರೆ ಕ್ರಿಸ್ತ ಹುಟ್ಟಿದ ನಂತರ. C ಅಂದರೆ ಕಾಮನ್ ಎರ ಅಂದರೆ ಸಾಮಾನ್ಯ ಯುಗ. BC ಅಂದರೆ ಬಿಫೋರ್ ಕಾಮನ್ ಎರ, ಸಾಮಾನ್ಯರಿಗಿಂತ ಮುಂಚಿನದು. ಕ್ಲಿಯರ್ ಆಫ್ ದ ಲಾರ್ಡ್ಸ್. ಮಿಶ್ರ ಲೋಹಗಳು ಯಾವಾಗ ಬರ್ತವೆ ಅಂದರೆ ಕಬ್ಬಿಣ ಪ್ಲಸ್ ಕ್ರೋಮಿಯಂ ಬಂದಾಗ ಬೆಳ್ಳಿ, ಕಬ್ಬಿಣ ಪ್ಲಸ್ ಮ್ಯಾಂಗ್ನೀಸ್ ಸೇರಿಕೊಂಡ್ರೆ ಉಕ್ಕು, ತಾಮ್ರ ಮತ್ತು ಸೀಸ ಕಂಚು, ತಾಮ್ರ ಪ್ಲಸ್ ಸತು ಹಿತ್ತಾಳೆ. ನವ ಮತ್ತು ತಾಮ್ರ ಯುಗದ ನಿವೇಶನಗಳು ಕರ್ನಾಟಕದ ಪಿಕ್ಲಿಹಾಳ, ತೆಕ್ಕಲಕೋಟೆಗಳಲ್ಲಿ, ಆಂಧ್ರಪ್ರದೇಶದ ಊತನೂರು ಮತ್ತು ನಾಗಾರ್ಜುನಕೊಂಡಗಳಲ್ಲಿ ಕಂಡುಬರುತ್ತವೆ. ಪ್ರಥಮ ಕೃಷಿ ವೃತ್ತಿಯು ಸಿಂಧು ಕಣಿವೆ ಮೆಗ್ರಾ ಎಂಬ ಹಳ್ಳಿಯಲ್ಲಿ ಕಂಡುಬಂದಿತು ಸುಮಾರು 6,000 ವರ್ಷಗಳ ಹಿಂದೆ. ನವ ಶಿಲಾಯುಗದಲ್ಲಿ ಕಲ್ಲಿನ ಉಪಕರಣಗಳನ್ನು ತಯಾರಿಸಲು ಏರ್ಪಟ್ಟಿದ್ದ ಪ್ರಾಚೀನ ಕಾರ್ಖಾನೆಯೊಂದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬಂದಿದೆ. ವೃತ್ತಾಕಾರದಲ್ಲಿ 2 ಅಥವಾ 3 ಬಂಡೆಗಳನ್ನು ಜೋಡಿಸಿ ಅವುಗಳ ಮೇಲೆ ಭಾರೀ ಚಾವಣಿ ಕಲ್ಲನ್ನು ಹೊದಿಸಿರುವ ಸಮಾಧಿಗಳನ್ನು ಡಾಲ್ಮೆನ್ಸ್ ಎಂದು ಕರೆಯುತ್ತಾರೆ. ಈ ಸಮಾಧಿಗಳು ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ನವಶಿಲಾಯುಗದ ವೈಶಿಷ್ಟ್ಯಗಳಾಗಿವೆ. 9 ಭಾಗ ತಾಮ್ರ, 1 ಭಾಗ ತವರದಿಂದ ಕೂಡಿದ ಮಿಶ್ರಲೋಹ ಕಂಚು ತಾಮ್ರಕ್ಕಿಂತ ಕಠಿಣವಾಗಿದೆ. ಆಯುಧಗಳ ಉಪಕರಣಗಳು ತಯಾರಿಕೆಗೆ ಕಂಚು ಉತ್ತಮ ಲೋಹವಾಗಿತ್ತು. ಬೂಲಿಯಾ ಮತ್ತು ಕಾಶಿ ಜನರು ನವಶಿಲಾಯುಗದ ಸಂತತಿಯವರು. ಧನ್ಯವಾದಗಳು.